ನಮಸ್ಕಾರ ರೀ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂದ್ರೆ ಇಸ್ಕಾನ್ ಟೆಂಪಲ್ ತಿರುಪತಿ. ನಾವು ತಿರುಪತಿ ಬಾಲಾಜಿ ದರ್ಶನ ಮಾಡ್ಲಿಕ್ಕೆ ಹೋಗಿದ್ರಿ, ವೆಂಕಟರಮಣ ದರ್ಶನ ಮಾಡ್ಲಿಕ್ಕೆ ಹೋಗಿದ್ದೆ. ಅದಾದಮೇಲೆ ಇಸ್ಕಾನ್ ಟೆಂಪಲ್ ಕೂಡ ಹೋಗಿದ್ರಿ. ಇಸ್ಕಾನ್ ಟೆಂಪಲ್ ಏನೈತೆ ನೋಡ್ರಿ, ಇದಕ್ಕೆ ಶ್ರೀ ಶ್ರೀ ರಾಧಾ ಗೋವಿಂದ ಅಷ್ಟಸಖಿ ಗಿರಿರಾಜ್ ಲೋಟಸ್ ಟೆಂಪಲ್ ಅಂತಲೂ ಕರೀತಾರೆ ರೀ. ಭಾಳಷ್ಟು ಮಂದಿ ಇಸ್ಕಾನ್ ಹೆಸರು ಕೇಳಿದ ತಕ್ಷಣ ಗೊತ್ತಾಗ್ಬಿಡ್ತೈತಿ, ಇಸ್ಕಾನ್ ಟೆಂಪಲ್ ಬಗ್ಗೆ ಕೇಳಿರ್ತಾರೆ. ಅದು ಇಸ್ಕಾನ್ ಅಂದ್ರೆ ಏನು ಅನ್ನೋದು ಭಾಳಷ್ಟು ಮಂದಿ ಗೊತ್ತಿರೋಂಗಿಲ್ಲ. ನೋಡ್ರಿ, ಇಸ್ಕಾನ್ ಫುಲ್ ಫಾರ್ಮ್ ಅಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ, ಹರೇ ಕೃಷ್ಣ ಮೂಮೆಂಟ್ ರೀ. ಇಸ್ಕಾನ್ ಏನಿದೆ ಸಂಸ್ಥಾಪಕರು ಯಾರಪ್ಪ ಅಂದ್ರೆ ಸ್ವಾಮಿ ಪ್ರಭುಪಾದ. ಅವರು 13 ಜುಲೈ 1966ನ್ಯಾಗ ಮೊದಲ ಇಸ್ಕಾನ್ ಟೆಂಪಲ್ ಕಟ್ಟಿದ್ರು. ಎಲ್ಲಪ್ಪ ಅಂದ್ರೆ ನ್ಯೂಯಾರ್ಕ್ ಸಿಟಿದಾಗ, ನಮ್ಮ ಭಾರತದಾಗ ಕಟ್ಟಿದ್ದಿಲ್ಲ, ನ್ಯೂಯಾರ್ಕ್ ಸಿಟಿ ಒಳಗೆ ಮೊದಲು ಕಟ್ಟಿದ್ರು. ಇದು ಇಸ್ಕಾನ್ ಟೆಂಪಲ್ ಏನಿದೆ ನೋಡ್ರಿ, ನೀವು ರೀತಿ ಎಂಟ್ರಿ ತೊಗೋಬೇಕು. ಎಂಟ್ರಿಗೆ ಯಾವುದೇ ರೀತಿ ಫೀಸ್ ಇರೋಂಗಿಲ್ಲ. ಇದು ಔಟರ್ ಲುಕ್ ರೀ ಆ ಗುಡಿದು. ನೀವೇನು ಫೋಟೋ ಗಿಟೋ ತೊಗೊಳೋದಿದ್ರೆ ಇಲ್ಲಿ ಹೊರಗಡೆ ನಿಂತ್ಕೊಂಡು ತೊಗೋಬೋದು, ಯಾಕಂದ್ರೆ ಒಳಗೆ ಏನು ಫೋಟೋ ಗಿಟೋ ಅಲೌಡ್ ಇರೋಂಗಿಲ್ಲ. ಈ ರೀತಿ ಇದ್ರ ಮುಂದೆ ಸ್ತಂಭ ಇದೆ. ಇದನ್ನು ಮೆಟ್ಲ ನೀವು ಈ ರೀತಿ ಹತ್ಕೊಂಡು ಒಳಗೆ ಹೋಗ್ಬೇಕಾಗ್ತೈತೆ ರೀ. ಇನ್ನೊಂದು ಸ್ವಲ್ಪ ಒಂದು 10-20 ಮೆಟ್ಲ ಇರ್ತಾವೆ. ಅದಾದಮೇಲೆ ನೀವು ದರ್ಶನ ಮಾಡ್ಬೋದು. ಇದು ತಿರುಪತಿದಾಗ ಇಸ್ಕಾನ್ ಟೆಂಪಲ್ ಏನೈತೆ ನೋಡ್ರಿ, ಯಾವಾಗ ಕಟ್ಟ್ಯಾರಪ್ಪ ಅಂದ್ರೆ 2005ದಾಗ ಕಟ್ಟ್ಯಾರ. ಹೊಸ ಟೆಂಪಲ್ ಇದು. 2005ದಾಗ ಕಟ್ಟ್ಯಾರ ಇದನ್ನು. ನೀವು ರೈಲ್ವೆ ಸ್ಟೇಷನ್ ಕಡೆ ಹೋದ್ರಿ ಅಂದ್ರೆ ರೈಲ್ವೆ ಸ್ಟೇಷನ್ಲಿಂತ್ರ 6-6.5 ಕಿಲೋಮೀಟರ್ ದೂರದಾಗ ಅಷ್ಟೇ ಐತ್ರಿ. ಈ ಗುಡಿ ಒಳಗೆ ನೋಡ್ರಿ, ರಾಧಾ ಕೃಷ್ಣ ಮತ್ತು 8 ದಾಸಿ ಏನದಾರ ನೋಡ್ರಿ, ಅವ್ರದ್ದು ವಿಗ್ರಹ ಇಟ್ಟಿರ್ತಾರೆ. ಅದರದ್ದು ದರ್ಶನ ಮಾಡಲಿಕ್ಕೆ ಬಹಳಷ್ಟು ಜನ ದೇಶಲಿಂತ್ರ ವಿದೇಶದಿಂದ ಇಲ್ಲೇ ಬಂದಿರ್ತಾರೆ ರೀ. ಇಸ್ಕಾನ್ ಏನೈತೆ ನೋಡ್ರಿ, ಆ ರೀತಿ ನೀವು ಒಳಗೆ ಹೋಗಿ ಮೆಟ್ಲ ಹತ್ತಿ ಎಲ್ಲ ಸುತ್ತಕೊಂಡು ಇಲ್ಲಿಂತ್ರ ನೀವು ಹೊರಗೆ ಬರಬೇಕಾಗ್ತೈತಿ. ಇಲ್ಲಿಂತ್ರ ನೀವು ಸುತ್ತಾಡಿ ಒಳಗೆ ನಿಮ್ಗೆ ಬಹಳಷ್ಟು ಅಂಗಡಿ ಸಿಗ್ತಾವೆ ರೀ. ಸ್ವೀಟ್ ಅಂಗಡಿ, ಪುಸ್ತಕ ಅಂಗಡಿ ಎಲ್ಲ ಸಿಗ್ತಾವೆ. ಅವು ಎಲ್ಲ ನೀವು ಪುಸ್ತಕ ತೊಗೊಂಡಿದ್ರೆ ಪುಸ್ತಕ ತೊಗೋಬೋದು, ಏನಾರ ಸ್ವೀಟ್ ತಿನ್ನೋದ್ರೆ ಸ್ವೀಟ್ ತಿನ್ಬೋದು, ಪ್ರಸಾದ ಮನೆಗೆ ತೊಗೊಂಡು ಹೋಗೋಕೆ ಏನಾರ ಇದ್ರೆ ಅದನ್ನ ಖರೀದಿ ಮಾಡ್ಕೋಬೋದು ರೀ. ಇಲ್ಲಿ ಹೊರಗೆ ಬಂದರೆ ನಿಮ್ಗೆ ಫ್ರೀ ಇದ್ದಾಗ ಅನ್ನಪ್ರಸಾದ ಇರ್ತೈತೆ ರೀ. ಅನ್ನಪ್ರಸಾದ ನೀವು ಸೇವನೆ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೋದು. ಕುಡಿಯೋ ನೀರಿನ ವ್ಯವಸ್ಥೆ ಇರ್ತೈತಿ, ನೀರು ಕುಡಿಬೋದು. ಅದಾದಮೇಲೆ ತಳಗಡೆ ನೀವು ಹೋಗಲಿಕ್ಕೆ ಒಂದು ಮ್ಯೂಸಿಯಮ್ ಐತ್ರಿ. ಮ್ಯೂಸಿಯಮ್ ನೀವು ಹೋದರೆ ಅಲ್ಲಿ ನಿಮ್ಗೆ ಬಹಳಷ್ಟು ಕೃಷ್ಣ ಲೀಲಾ ಏನೇನು ಇರ್ತಾವೆ ನೋಡ್ರಿ, ಬೇರೆ ಬೇರೆವು ಅವನ್ನೆಲ್ಲ ಅಲ್ಲೇ ವಿಗ್ರಹ ರೂಪದಾಗ ಮಾಡಿರ್ತಾರೆ ರೀ. ಚಲೋ ಲೈಟಿಂಗ್ ಹಾಕಿ. ಆದರೆ ಮ್ಯೂಸಿಯಮ್ನ ಎಂಟ್ರಿ ಫ್ರೀ ಇಲ್ಲರಿ, 20 ರೂಪಾಯಿ ಒಬ್ಬರು ವ್ಯಕ್ತಿಗೆ ತೊಗೊತಾರೆ. 20 ರೂಪಾಯಿ ಕೊಟ್ಟು ನೀವು ಎಂಟ್ರಿ ತೊಗೋಬೋದು ರೀ. ಇದು ಗುಡಿ ಏನೈತೆ ನೋಡ್ರಿ, ಹೊಸದಾಗಿ ಕಟ್ಟಿದ್ದಾರೆ ಇಲ್ಲಿ. ಈಗ 2005ದಾಗ ಕಟ್ಟ್ಯಾರ. ಈ ಗುಡಿಗೆ ನೀವು ಬರ್ಬೇಕಂದ್ರೆ 6.5-7 ಕಿಲೋಮೀಟ್ರ್ ಆಗುತ್ತೆ ರೀ ರೈಲ್ವೆ ಸ್ಟೇಷನ್ಲಿಂತ್ರ. ಆರಾಮ್ ನೀವು ಒಂದು ಫ್ಯಾಮ್ಲಿ ಅದಿರಿ ಅಂದ್ರೆ ಆಟೋದಾರ 40-50 ರೂಪಾಯಿ 40 ರೂಪಾಯಿ ತೊಗೊತಾರೆ ರೀ ಒಬ್ಬೊಬ್ಬರಿಗೆ. ಆರಾಮ್ ಬರ್ಬೋದು. ಇಲ್ಲಿ ನೀವು ನೋಡ್ಬೋದು, ಇದು ಮ್ಯೂಸಿಯಮ್ ಏನಿದೆ, ಕೃಷ್ಣದ ಲೀಲಾ ಏನೇನದ ನೋಡ್ರಿ ಬೇರೆ ಬೇರೆ. ಅದು ಏನಂತ ಮೊದಲ ಹೊರಗಡೆ ಬೋರ್ಡ್ ಹಾಕ್ಯಾರ, ಹಿಂದಿದಾಗ, ಇಂಗ್ಲೀಷ್ನಾಗ ಮತ್ತು ತೆಲುಗುದಾಗ ಬೋರ್ಡ್ ಹಾಕ್ಯಾರ ರೀ. ಅದಾದಮೇಲೆ ನೀವು ಆ ದೃಶ್ಯ ನೋಡ್ತೀರಿ ನೋಡ್ರಿ, ಅದು ನಿಮ್ಮ ಕಣ್ಣು ಮುಂದೆ ನಡೆಯಕ್ಕೆ ಕುಂತೈತನ, ಇಲ್ಲ ಏನಾರ ಒಂದು ಸೀರಿಯಲ್ ನಡೆಯಕ್ಕೆ ಕುಂತೈತನ ಅಂತ ಆ ರೀತಿ ಫೀಲ್ ಮಾಡ್ಕೊಂಬಿಡ್ರಿ. ಆ ರೀತಿ ಚಲೋ ರೀತಿಯಂತ್ರ ಅದನ್ನು ಪ್ರೆಸೆಂಟ್ ಮಾಡ್ಯಾರ ರೀ ಅಲ್ಲಿ ವಿಗ್ರಹಗಳನ್ನು. ಏನೇನದ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿರ್ತಾರೆ, ನೀವು ನೋಡ್ಬೋದು. ಯಾಕಂದ್ರೆ ವಿಡಿಯೋನ ನಾನು ಫಾಸ್ಟ್ ಇಟ್ಟಿಲ್ಲ. ಆರಾಮ್ ನೀವು ಅದನ್ನ ಮೊದಲು ಬೋರ್ಡ್ ಓದ್ರಿ, ಆಮೇಲೆ ಅದನ್ನ ಒಳಗಡೆ ಇದ್ದಿದ್ದು ವಿಗ್ರಹ ನೋಡ್ರಿ, ನಿಮ್ಗೆ ಭಾಳ ಚಲೋ ಅನ್ನಿಸ್ತೈತೆ ರೀ. ಮತ್ತು ಇಸ್ಕಾನ್ದವ್ರು ಏನದಾರ ನೋಡ್ರಿ, ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ವಿಶ್ವದಾದ್ಯಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಭಗವದ್ಗೀತೆದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಶ್ರೀಕೃಷ್ಣದ ಬಗ್ಗೆ ಎಲ್ಲರಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದೊಂದು ಬಹಳ ಒಳ್ಳೆ ಕೆಲಸ ಅಂತ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇವರು ಯಾರಿಗೆ ಆಹಾರ ತಿನ್ಲಿಕ್ಕೆ ಆಹಾರ ಇರೋಂಗಿಲ್ಲ, ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಆಶ್ರಮಗಳಾಗಿರ್ಬೋದು, ಶಾಲೆ ಆಗಿರ್ಬೋದು, ಅಲ್ಲಿ ಅನ್ನ ವ್ಯವಸ್ಥೆ ಕೂಡ ಅರೇಂಜ್ ಮಾಡಲಿಕ್ಕೆ ಕೆಲಸ ಮಾಡ್ತಾರೆ ರೀ. ಭಾಳಷ್ಟು ಅನಾಥಾಲಯದ ಕೂಡ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವು ಅಲ್ಲಿ ಹೋದಾಗ ನಿಮ್ಮ ಕೈಲಿ ಎಷ್ಟಾಗುತ್ತೆ, 20 ಆಗಿರ್ಬೋದು, 50 ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, ಮೇಲೆ ಎಲ್ಲ ಬರೀಲಿಕ್ಕೆ ಕೂತಿರ್ತಾರೆ. ಗೌ ಸೇವಾದಾಗ ನೀವೇನು ರೊಕ್ಕ ಕೊಡ್ಬೇಕಂದ್ರೆ ಅದನ್ನು ಕೂಡ ಮೇಲೆ ಬರೀಲಿಕ್ಕೆ ಕೂತಿರ್ತಾರೆ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ದಾನ ಮಾಡ್ಬೋದು. ಅಲ್ಲಿ ಇಷ್ಟ ನೀವು ಮಾಡ್ರಿ ಅಂತ ಯಾರು ಹೇಳಂಗಿಲ್ಲ ರೀ. ಬೇರೆ ಬೇರೆದು ಗೌ ಸೇವದ್ದು, ಅನ್ನ ಪ್ರಸಾದದ್ದು, ಇಲ್ಲ ಯಾರಿಗಿರ ಅನ್ನದಾನ ಮಾಡೋದಿದ್ರೆ ಅದೆಲ್ಲದು ಚೀಟಿ ಇರ್ತಾವೆ. ಅದನ್ನು ನೀವು ಕೊಟ್ಟು ನಿಮ್ಮ ಹೆಸರಲ್ಲಿ ಚೀಟಿ ಹರಿಸ್ಕೋಬೋದು. ಅದು ಗುಡಿಗೆ ಹೋಗ್ತೈತಿ, ಗುಡಿಲಿ ಒಳ್ಳೆ ಕೆಲಸ ಆಗ್ತಾವೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ಥರದ್ದು ಕಲಾಕೃತಿ ಏನದ ನೋಡ್ರಿ, ಕೃಷ್ಣ ಲೀಲಾಯಿ ಅನ್ನೋದು ಎಲ್ಲದ್ರದ್ದು ಅಲ್ಲಿ ಒಂದೊಂದು
ಚಲೋ ಚಲೋ ಡಿಸೈನಿಂಗ್ ಮಾಡಿ ಲೈಟಿಂಗ್ಸ್ ಮಾಡಿ ತೋರಿಸಿದ್ದಾರೆ ರೀ. ಭಾಳ ಒಳ್ಳೆ ರೀತಿಯಿಂದ ನೋಡೋಕೆ ಕಾಣ್ತೈತೆ ರೀ. ನೀವು ಅಲ್ಲಿ ಸ್ವಂತ ಹೋಗಿ ದರ್ಶನ ಮಾಡಿದ್ರಕ್ಕೆ ನಿಮ್ಮ ಕಣ್ಣು ಎಲ್ಲ ಮನಸ್ಸು ಶಾಂತಿ ಆಗಿಬಿಡ್ತೈತೆ ಅಂತಲೇ ಹೇಳ್ಬೋದು. ಮತ್ತು ನಾನು ಮೊದಲೇ ಇಸ್ಕಾನ್ ಟೆಂಪಲ್ ಎಲ್ಲಿ ಹೋಗಿದ್ದಪ್ಪ ಅಂದ್ರೆ, ನಾ ಬೆಂಗಳೂರಿನಾಗ ಕೆಲಸ ಮಾಡೋ ಟೈಮಿಗೆ ಬೆಂಗಳೂರಿಗೆ ಹೋಗಿದ್ರಿ. ಅದು ಬಹಳ ಚಲೋ ಐತಿ. ಬೆಂಗಳೂರು ದಕ್ಕರ್ ಬಹಳ ಚಲೋ ಐತ್ರಿ. ಅಲ್ಲಿ ಬಹಳ ಚಲೋ ಚಲೋ ಸಂಗೀತ ಕಾರ್ಯಕ್ರಮ ಹಾಕಿದ್ವಿ ರೀ. ಒಂದು ಸಂಗೀತ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಿದ್ದೆ. ಅಲ್ಲೇ ಭಾಳ ಚೆನ್ನಾಗಿ ಮಾಡ್ತಾರೆ ರೀ. ಇಲ್ಲಿ ನೀವು ಲಾಸ್ಟ್ ನೋಡಿ, ಇದು ನನಗೆ ಬಹಳ ಇಷ್ಟ ಆಯ್ತು ರೀ. ಏನಂದ್ರೆ ನೀವು ಊಟದ ಯಂತ್ರನ ಮನುಷ್ಯ ಯಾವ ರೀತಿ ಬೆಳಿತಾನೆ ಅನ್ನೋದು ತೋರಿಸ್ಯಾರ. ಸಣ್ಣ ಮಕ್ಕಳಲ್ಲಿ ನಂತರ ನಾವು ಹೆಂಗೆ ಬೆಳೀತಾ ದೊಡ್ಡವರಾಗ್ತೀರಿ. ಒಂದಿನ ನಾವು ಸತ್ತು ಹೋದ್ಮೇಲೆ ಎಲ್ಲರೂ ಮಣ್ಣಿಗೆ ಹೋಗೋದಂತ ಈ ಇಮೇಜ್ನ ತೋರಿಸ್ಯಾರ. ಅದಕ್ಕೆ ಇರೋ ಮಟ್ಟ ಚಂದಾಗ ನಗ್ತಾ ಬಳೋಣ್ರಿ, ಯಾರ ಜೊತೆಗೆ ದ್ವೇಷ ಮಾಡೋದು ಬೇಡ ಅಂತ ಇದು ಚಲೋ ಒಂದು ದೃಶ್ಯಾವಳಿ ತೋರಿಸ್ಕೊಟ್ರೆ. ಇದು ನನಗೆ ಅಲ್ಲಿ ಭಾಳ ಇಷ್ಟ ಆಗಿದ್ದಂದ್ರೆ ಭಾಳ ಚಲೋ ರೀತಿ ಅಂತ ಮಾಡ್ಯಾರ್ರಿ. ಮತ್ತು ಇಸ್ಕಾನ್ ಏನಿದೆ ಅದರದ್ದು 7 ಉದ್ದೇಶಗಳು ಏನು ಅನ್ನೋದು ಇಲ್ಲೇ ಬರ್ದಾರ್ರಿ. ಅಂದ್ರೆ ಏನೇನು ಉದ್ದೇಶ ಇದೆ ಇಸ್ಕಾನ್ ಗುಡಿದು, ಯಾಕೆ ಕಟ್ಟಾವಂತಾರೆ ಅವರು. ಸೊ ಪ್ರಭುಪಾದ ಅವ್ರದ್ದು ಇಮೇಜ್ ಐತ್ರಿ ನಡಬರ್ಕ. ಅವರೇ ಇದ್ರದ್ದು ಸಂಸ್ಥಾಪಕರು. ಈ ಮ್ಯೂಸಿಯಂ ಏನಿದೆ ನೋಡ್ರಿ, ಭಾಳ ಚಲೋ ರೀತಿಯಿಂದ ಮಾಡ್ಯಾರ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ಬಂದರೆ ದೊಡ್ಡದೈತ್ರಿ ಮ್ಯೂಸಿಯಂ. ಸ್ವಲ್ಪ ಒಂದು 20-25 ಬೇರೆ ಬೇರೆ ಲೀಲಾಯಿ ಅದಾವೆ ರೀ. ಅದ್ರಿಗೆ ನೀವು ನೋಡ್ಕೊತ ಹೋಗ್ಬೋದು. ಇಲ್ಲಿ ನಡ್ಬರ್ಕ್ ಸ್ಟೇಜ್ ಐತಿ. ಇಲ್ಲೇ ಕಾರ್ಯಕ್ರಮ ಇಸ್ಕೊಂಡವ್ರು ನೋಡ್ರಿ. ಯಾವುದೇ ಒಳ್ಳೆಯದು ಚಲೋ ದಿನ ಬಂತಂದ್ರೆ ಹಿಂದೂವರ್ದು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವ್ರಿಗೂ ಹುಡುಗರಿಗೆ ಮಾತ್ರ ವಿಶೇಷ ಇರ್ತೈತೆ. ಅವ್ರ ಕಡೆ ಎಲ್ಲ ಸಂಗೀತದ್ದು ಎಲ್ಲ ಹೇಳ್ಕೊಟ್ಟಿರ್ತಾರೆ, ಭಕ್ತಿದು ಅದು ಭಗವದ್ಗೀತದ್ದು ಎಲ್ಲ ಉಪಚಾರ ಹೇಳ್ಕೊಡ್ತಿರ್ತಾರೆ ರೀ ಗುಡಿಯಾಗ. ನೀವೇನರ ಆ ಥರ ಕೇಳೋದಿದ್ರೆ ಅಲ್ಲಿ ಹೋಗಿ ಎಲ್ಲ ಕೇಳಿ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಅಲ್ಲಿ ಬೇರೆ ಬೇರೆ ರೀತಿ ಕಲಾಕೃತಿಯನ್ನು ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇಲ್ಲಿ ನೋಡಿ ಹೇಳ್ಬೋದು. ಇಲ್ಲಿ ನೋಡ್ರಿ, ವಾಸುದೇವ ಕ್ಯಾರೀಸ್ ಬರ್ದಾರ ನೋಡ್ರಿ. ಇಲ್ಲೇ ಭಾಳ ಚಲೋ ಐತಿದ್ದು ಎಲ್ಲ ನೋಡಿದ್ರೆಲ್ಲ ಮನಸ್ಸು ಹಳವರಾಗಿಬಿಡ್ತೈತೆ ರೀ. ನೀವು ತಿರುಪತಿ ಬರಕ್ಕೆ ಕುಂತೀರಂದ್ರೆ ಇದನ್ನು ಲೊಕೇಶನ್ ಒಂದು ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ಯಾಕಂದ್ರೆ ಭಾಳ ಹತ್ತಿರ ಐತಿ. ನೀವು APSRTC ಟೂರಿಸಮ್ ಬಸ್ನಾಗ ತಿರುಗಿಡಿದ್ರೆ ಅವ್ರಲ್ಲಿ ಕರ್ಕೊಂಬರಂಗಿಲ್ಲ. ಇದಕ್ಕೆ ನೀವು ಸಪ್ರೇಟಾಗೇ ಬರಬೇಕಾಗ್ತದೆ. ಸಪ್ರೇಟಾಗಿ ಬಂದರು ಇಲ್ಲಿ ಗುಡಿದ ವಿಶೇಷತೆ ಏನಪ್ಪ ಅಂದ್ರೆ ದೊಡ್ಡ ಲೈನ್ ಇರೋಂಗಿಲ್ಲ ರೀ. ಆರಾಮ್ ನೀವು ಬರ್ಬಂದು ದರ್ಶನ ಮಾಡ್ಕೊಂಡು ಕೂತ್ಕೊಂಡು ಆರಾಮ್ ಹೋಗ್ಬೋದು. ಬೇರೆ ಗುಡಿಯಾಗೆಲ್ಲ ಭಾಳ ರಶ್ ಇರ್ತೈತೆ ರೀ. ಭಾಳ ದೊಡ್ಡ ಲೈನ್ ಇರ್ತಾವೆ. ಸೊ ಅದು ಒಂದು ಇಲ್ಲಿ ಇಷ್ಟ ಆಯ್ತು ನನಗೆ. ಸೊ ಯಾವಾಗಾರು ಈ ಕಡೆ ಬಂದರೆ ಇದನ್ನು ಮಿಸ್ ಮಾಡೋಕೆ ಹೋಗ್ಬಿಡ್ರಿ, ತಪ್ಪದೆ ನೋಡಿ ಅಂತ ನಾನು ತಿಳಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಚಲೋ ಅನಿಸ್ತಂತ ಅನ್ಕೊತೀನಿ. ಸಿಗೋಣ ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.